ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ಗಾಗಿ ವಿ ಸೋಮಣ್ಣ ಮತ್ತು ಜೆಸಿ ಮಾಧುಸ್ವಾಮಿ ನಡುವೆ ಭಾರಿ ಪೈಪೋಟಿ ನಡೀತಿದೆ. ಸೋಮಣ್ಣ ಟಿಕೆಟ್ ಆಕಾಂಕ್ಷಿಯಾಗಿರೋದಕ್ಕೆ ಮಾಧುಸ್ವಾಮಿ ರೊಚ್ಚಿಗೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಹೊರಗಿನವರಿಗೆ ಟಿಕೆಟ್ ಕೊಡಬಾರದು ಅಂತ ಬಿಜೆಪಿ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೆ. ಹಾಗಿದ್ರೆ ಇವರಿಬ್ಬರಲ್ಲಿ ತುಮಕೂರು ಟಿಕೆಟ್ ಯಾರಿಗೆ ಸಿಗ್ಬೇಕು, ಯಾರು ಅರ್ಹರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು ಫ್ರೆಂಡ್ಸ್, ಸೋಮಣ್ಣಗೆ 73 ವರ್ಷ ವಯಸ್ಸು, ಮಾಧುಸ್ವಾಮಿಗೆ 71 ವರ್ಷ ವಯಸ್ಸು. ಅಲ್ಲಿಗೆ ಮಾಧುಸ್ವಾಮಿಗಿಂತ ಸೋಮಣ್ಣ 2 ವರ್ಷ ದೊಡ್ಡವರು ಅಂತ ಅರ್ಥ. ಶಿಕ್ಷಣ: ಸೋಮಣ್ಣ BA ಅಥವಾ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿ ಪಡೆದಿದ್ದಾರೆ. ಮಾಧುಸ್ವಾಮಿ MA ಸ್ನಾತಕೋತ್ತರ ಪದವಿ ಮತ್ತು LLB ಪದವಿ ಪಡೆದಿದ್ದಾರೆ. ಶಿಕ್ಷಣದ ವಿಚಾರದಲ್ಲಿ ಮಾಧುಸ್ವಾಮಿ ಮುಂದಿದ್ದಾರೆ. ಸೋಲು ಗೆಲುವಿನ ಅಂತರ. ಫ್ರೆಂಡ್ಸ್, ಸೋಮಣ್ಣ ಮತ್ತು ಮಾಧುಸ್ವಾಮಿ ಇಬ್ಬರು 2023ರ ವಿಧಾನಸಭೆ ಎಲೆಕ್ಷನ್ ಸೋತಿದ್ದಾರೆ. ಸೋಮಣ್ಣ ಮೈಸೂರಿನ ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ವಿರುದ್ಧ 46,163 ವೋಟ್ಗಳಿಂದ ಮತ್ತು ಚಾಮರಾಜನಗರದಲ್ಲಿ 7,533 ವೋಟ್ಗಳಿಂದ ಸೋತಿದ್ರು. ಮಾಧುಸ್ವಾಮಿ ತುಮಕೂರಿನ ಚಿಕ್ಕನಾಯಕನಹಳ್ಳಿಯಲ್ಲಿ 10,042 ವೋಟ್ಗಳಿಂದ ಸೋತಿದ್ರು. ಚುನಾವಣಾ ಅನುಭವ: ಸೋಮಣ್ಣ ಮತ್ತು ಮಾಧುಸ್ವಾಮಿ ಇಬ್ಬರು 1989ರಲ್ಲಿ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಅಲ್ಲಿಂದ ಇಲ್ಲಿಯವರೆಗೆ ಸೋಮಣ್ಣ 5 ಸಲ MLA ಆಗಿ, 1 ಸಲ MLC ಆಗಿ, 2 ಸಲ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. ಜೊತೆಗೆ ವಿಧಾನಸಭೆ ಎಲೆಕ್ಷನ್ನಲ್ಲಿ 3 ಮತ್ತು ಲೋಕಸಭೆ ಎಲೆಕ್ಷನ್ನಲ್ಲಿ 1 ಸೇರಿ ಒಟ್ಟು 4 ಸೋಲು ಕಂಡಿದ್ದಾರೆ. ಮತ್ತೊಂದು ಕಡೆ ಜೆಸಿ ಮಾಧುಸ್ವಾಮಿ 3 ಬಾರಿ MLA ಆಗಿ, 1 ಸಲ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. ಜೊತೆಗೆ ವಿಧಾನಸಭೆ ಎಲೆಕ್ಷನ್ನಲ್ಲಿ 5 ಬಾರಿ ಸೋಲು ಕಂಡಿದ್ದಾರೆ. ಕ್ರಿಮಿನಲ್ ಕೇಸ್: ಸೋಮಣ್ಣ ವಿರುದ್ಧ 1 ಕ್ರಿಮಿನಲ್ ಕೇಸ್ ಬಾಕಿ ಇದೆ. ಮಾಧುಸ್ವಾಮಿ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಪತ್ನಿ ಮತ್ತು ಕುಟುಂಬ: ಸೋಮಣ್ಣ ಪತ್ನಿ ಹೆಸರು ಶೈಲಜಾ. ಇವರಿಗೆ 3 ಮಕ್ಕಳು, 2 ಗಂಡು 1 ಹೆಣ್ಣು. ಪುತ್ರರ ಹೆಸರು BS ನವೀನ್ ಮತ್ತು BS ಅರುಣ್. ಪುತ್ರಿಯ ಹೆಸರು BS ದಿವ್ಯಾ. ಮಾಧುಸ್ವಾಮಿ ಪತ್ನಿ ಹೆಸರು ತ್ರಿವೇಣಿ. ಇವರಿಗೆ ಅಭಿಜ್ಞಾ JM ಎಂಬ ಮಗನಿದ್ದಾನೆ. ಚಿನ್ನಾಭರಣ: ಸೋಮಣ್ಣ ಮತ್ತು ಪತ್ನಿ ಬಳಿ 3 ಕೆಜಿ ಚಿನ್ನ, ಬರೋಬ್ಬರಿ 52 ಕೆಜಿ ಬೆಳ್ಳಿ ಇದೆ. ಇವುಗಳ ಒಟ್ಟು ಮೌಲ್ಯ 1.11 ಕೋಟಿ. ಮಾಧುಸ್ವಾಮಿ ಮತ್ತು ಪತ್ನಿ ಬಳಿ ಅರ್ಧ ಕೆಜಿ ಚಿನ್ನ, ಹತ್ತತ್ರ 5 ಕೆಜಿ ಬೆಳ್ಳಿ ಇದೆ. ಇವುಗಳ ಒಟ್ಟು ಮೌಲ್ಯ 18 ಲಕ್ಷ. ವೈಯಕ್ತಿಕ ವಾಹನ: ಸೋಮಣ್ಣ ಮತ್ತು ಪತ್ನಿ ಬಳಿ 2 ಇನೋವಾ ಮತ್ತು 1 ಕ್ವಾಲಿಸ್ ಕಾರಿದೆ. ಇವುಗಳ ಒಟ್ಟು ಮೌಲ್ಯ 44 ಲಕ್ಷ. ಮಾಧುಸ್ವಾಮಿ ಮತ್ತು ಪತ್ನಿ ಬಳಿ ಟೊಯಾಟಾ ಫಾರ್ಚುನರ್, ನಿಸಾನ್ ಎಕ್ಸ್ಟ್ರೈಲ್ ಮತ್ತು 1 ಟ್ರ್ಯಾಕ್ಟರ್ ಇದೆ. ಇವುಗಳ ಒಟ್ಟು ಮೌಲ್ಯ 50 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಸ್ವಂತ ಮನೆ: ಸೋಮಣ್ಣ ಮತ್ತು ಪತ್ನಿ ಬೆಂಗಳೂರಿನಲ್ಲಿ 5 ಸ್ವಂತ ಮನೆಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 10.61 ಕೋಟಿ. ಮಾಧುಸ್ವಾಮಿ ಮತ್ತು ಪತ್ನಿ ಬಳಿ ತುಮಕೂರಿನಲ್ಲಿ 3, ಬೆಂಗಳೂರಿನಲ್ಲಿ 3 ಮತ್ತು ಮೈಸೂರಿನಲ್ಲಿ 1 ಮನೆ ಇದೆ. ಎಲ್ಲ 7 ಮನೆಗಳ ಒಟ್ಟು ಮೌಲ್ಯ 6.05 ಕೋಟಿ. ಕೃಷಿ ಜಮೀನು: ಸೋಮಣ್ಣ ಚಿಕ್ಕಮಗಳೂರಿನಲ್ಲಿ 3 ಕೋಟಿ ಮೌಲ್ಯದ ಕೃಷಿ ಜಮೀನು ಹೊಂದಿದ್ದಾರೆ. ಮಾಧುಸ್ವಾಮಿ ಕುಟುಂಬ ತುಮಕೂರು ಮತ್ತು ಹಾಸನದಲ್ಲಿ ಬರೋಬ್ಬರಿ 7.22 ಕೋಟಿ ಮೌಲ್ಯದ ಕೃಷಿ ಭೂಮಿ ಹೊಂದಿದೆ. ಕೃಷಿಯೇತರ ಭೂಮಿ: ಸೋಮಣ್ಣ ಮತ್ತು ಪತ್ನಿ ಬಳಿ ಬೆಂಗಳೂರಿನಲ್ಲಿ ಬರೋಬ್ಬರಿ 18 ಕೋಟಿ ಮೌಲ್ಯದ ಕೃಷಿಯೇತರ ಭೂಮಿ ಇದೆ. ಮಾಧುಸ್ವಾಮಿ ಮತ್ತು ಪತ್ನಿ ಬಳಿ ತುಮಕೂರಿನಲ್ಲಿ 4.23 ಕೋಟಿ ಮೌಲ್ಯದ ಕೃಷಿಯೇತರ ಭೂಮಿ ಇದೆ. ವಾಣಿಜ್ಯ ಕಟ್ಟಡ: ಸೋಮಣ್ಣ ತಮ್ಮ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಮಾಧುಸ್ವಾಮಿ ಬಳಿ ತುಮಕೂರಿನಲ್ಲಿ 4 ಕೋಟಿ ಮೌಲ್ಯದ 1 ವಾಣಿಜ್ಯ ಕಟ್ಟಡವಿದೆ. ಸಾಲ ಕೊಟ್ಟಿರೋದು: ಸೋಮಣ್ಣ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಬರೋಬ್ಬರಿ 11 ಕೋಟಿ ಸಾಲ ಕೊಟ್ಟಿದೆ. ಮಾಧುಸ್ವಾಮಿ ಕುಟುಂಬ ಯಾರಿಗೂ ಸಾಲ ಕೊಟ್ಟಿಲ್ಲ.
ಒಟ್ಟು ಆಸ್ತಿ. ಸೋಮಣ್ಣ ಮತ್ತು ಪತ್ನಿಯ ಒಟ್ಟು ಆಸ್ತಿ 48 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಮಾಧುಸ್ವಾಮಿ ಮತ್ತು ಪತ್ನಿ ಬಳಿ 24 ಕೋಟಿ ಆಸ್ತಿ ಇದೆ. ಅಲ್ಲಿಗೆ ದುಡ್ಡಿನ ವಿಚಾರದಲ್ಲಿ ಮಾಧುಸ್ವಾಮಿಗಿಂತ ಸೋಮಣ್ಣನೇ ಮುಂದಿದ್ದಾರೆ. ಆಸ್ತಿಯ ದೊಡ್ಡ ಪಾಲು. ಸೋಮಣ್ಣ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿಯೇತರ ಭೂಮಿದು. ಬರೋಬ್ಬರಿ 18 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಮಾಧುಸ್ವಾಮಿ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿ ಜಮೀನಿಂದು. 7.22 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. 48 ಕೋಟಿ ಆಸ್ತಿ ಹೊಂದಿರೋ ಸೋಮಣ್ಣ ಕುಟುಂಬ 7 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಮತ್ತೊಂದು ಕಡೆ 24 ಕೋಟಿ ಆಸ್ತಿ ಹೊಂದಿರೋ ಮಾಧುಸ್ವಾಮಿ ಕುಟುಂಬ ಬರೋಬ್ಬರಿ 17 ಕೋಟಿ ಸಾಲ ತೋರಿಸಿಕೊಂಡಿದೆ. ಹೆಚ್ಚು ಸಾಲ ಉಳಿಸಿಕೊಂಡಿರೋದು ಮಾಧುಸ್ವಾಮಿ ಕುಟುಂಬ. ಆದಾಯ. ಸೋಮಣ್ಣರ ವಾರ್ಷಿಕ ಆದಾಯ 1 ಕೋಟಿ 10 ಲಕ್ಷ. ಅಂದ್ರೆ ತಿಂಗಳಿಗೆ 9.16 ಲಕ್ಷ, ದಿನಕ್ಕೆ 30,000 ಆಗುತ್ತೆ. ಮಾಧುಸ್ವಾಮಿಯ ವಾರ್ಷಿಕ ಆದಾಯ 25 ಲಕ್ಷ. ಅಂದ್ರೆ ತಿಂಗಳಿಗೆ 2.08 ಲಕ್ಷ, ದಿನಕ್ಕೆ ಹತ್ತತ್ರ 7,000 ಆಗುತ್ತೆ. ಹೆಚ್ಚು ಆದಾಯ ಇರೋದು ಸೋಮಣ್ಣಂಗೆ. ಜಾತಿ ಅಥವಾ ಸಮುದಾಯ. ಸೋಮಣ್ಣ ಮತ್ತು ಮಾಧುಸ್ವಾಮಿ ಇಬ್ಬರು ಲಿಂಗಾಯತ ಸಮುದಾಯದವರು ಅನ್ನೋದು ಗಮನಾರ್ಹ. ಸೊ ಫ್ರೆಂಡ್ಸ್, ಇದಿಷ್ಟು ಸೋಮಣ್ಣ ಮತ್ತು ಮಾಧುಸ್ವಾಮಿ ಪೈಕಿ ಯಾರು ಯಾವ ವಿಚಾರದಲ್ಲಿ ಉತ್ತಮರಾಗಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇದನ್ನ ನೋಡಿದ್ಮೇಲೆ ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಇವರಿಬ್ಬರಲ್ಲಿ ಯಾರಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.